ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಅನದರ್ ಮಿನಿ ವ್ಲಾಗ್ ಗೈಸ್. ಇವತ್ತು ನಮ್ಮೂರಲ್ಲಿ ಅಯ್ಯಪ್ಪ ಸ್ವಾಮಿದು ಪೂಜೆ ಇತ್ತು. ಸೊ ಮೊದಲೋಗಿ ದೇವ್ರ ಹತ್ರ ದರ್ಶನ ತೊಗೊಂಡು ಆಮೇಲೆ ಮಂಗಳಾರತಿ ಕೂಡ ತೊಗೊಂಡು ದೇವ್ರನ್ನ ನೋಡಿದ್ರೆ ಕೂಡ ದೇವರು ಕೂಡ ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡಿದರು. ತುಂಬಾ ಪ್ಲೆಸೆಂಟ್ ಆ್ಯಂಡ್ ಪೀಸ್ಫುಲ್ಲಾಗಿ ದರ್ಶನ ಕೂಡ ಮುಗೀತು. ನಾನು ಹೋಗಿದ್ದ ಟೈಮಲ್ಲಿ ಯಾರೂ ಇರಲಿಲ್ಲ. ಇನ್ನೂ ತುಂಬ ಹತ್ರದಿಂದನೇ ದೇವ್ರನ್ನ ನೋಡಿಕೊಂಡು ಆಮೇಲೆ ದೇವರೊಟ್ಟಿಗೆ ಕೊಳದತ್ರ ಕೂಡ ಹೋಗಿದ್ವಿ. ಕೊಳದತ್ರ ಹೋಗಿ ಯಾರ್ಯಾರು ಮಾಲೆ ಹಾಕಿರ್ತಾರೋ ಅವರೆಲ್ಲ ಬಿಂದಿಗೆ ತುಂಬ ನೀರು ತುಂಬಿಸ್ಕೊಂಡು ಊರೆಲ್ಲ ಒಂದು ರೌಂಡ್ ಮೆರವಣಿಗೆ ಬರ್ತಾರೆ. ಹಾಗೆ ಮೆರವಣಿಗೆ ನಡೀತಾ ನಮ್ಮೂರಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಕ್ಕೂ ಆ ಬಾವಿಯಿಂದ ತಂದಿರೋ ನೀರಲ್ಲಿ ಹೋಗಿ ಅರ್ಚನೆ ಅನ್ನೋದು ಮಾಡ್ತೀವಿ. ಅಲ್ಲಿಂದ ಅರ್ಚನೆ ಎಲ್ಲ ಮುಗಿದ ಮೇಲೆ ಮತ್ತೆ ನಾವು ದೇವಸ್ಥಾನಕ್ಕೆ ರಿಟರ್ನ್ ಆಗ್ತೀವಿ. ರಿಟರ್ನ್ ಆಗೋ ಅಷ್ಟರಲ್ಲಿ ಪ್ರಸಾದ ಕೂಡ ರೆಡಿಯಾಗಿರುತ್ತೆ. ಎಲ್ಲರೂ ಪ್ರಸಾದನ ಸ್ವೀಕರಿಸ್ಕೊಂಡು ಪ್ರಸಾದ ಕೂಡ ಅಷ್ಟೇ ತುಂಬಾ ಭಾಳ ಅದ್ಭುತವಾಗಿ ಮಾಡಿರ್ತಾರೆ. ಸಾವಿರಾರು ಭಕ್ತರು ಬಂದು ಸ್ವೀಕರಿಸ್ತಾರೆ ಅಲ್ಲಿನ ಪ್ರಸಾದನ. ನಾವು ತಿನ್ಕೊಂಡು ಹಾಗೆ ನಾವು ಒಂದಷ್ಟು ಜನಕ್ಕೆ ಊಟ ಅನ್ನೋದು ಬಡಿಸಿ. ಸೊ ಈ ನಮ್ಮ ಮಂಡಲ ಪೂಜೆ ಅಂತ ಏನು ನಡೆಯುತ್ತೆ, ಇದು ನಮ್ಮ ಸಮೀಪದಲ್ಲೇ ನಮ್ಮೂರಲ್ಲೇ ಭಾರಿ ವಜ್ರಮಣೆಯಿಂದ ನಡೆಯತಕ್ಕಂಥದ್ದು. ಹಾಗೆ ಇದಕ್ಕೆ ಸುಮಾರು ವರ್ಷ ಇತಿಹಾಸ ಕೂಡ ಇದೆ. ಈ ಪೂಜೆನ ನಡೆಸ್ಕೊ ಬಂದಿರತಕ್ಕಂಥದ್ದು. ಮತ್ತು ಸಂಜೆ ಊರೆಲ್ಲ ಇನ್ನೊಂದು ಸಲ ಮೆರವಣಿಗೆ ಬರ್ತಾರೆ. ಅಂದರೆ ನಮ್ಮ ಪದ್ಧತಿ, ನಮ್ಮ ಪಾರಂಪರ್ಯ ಕಡೆಯಿಂದ ಏನು ನಡ್ಸ್ಕೊಂಬಂದಿದ್ದಾರೆ ಅದನ್ನೆಲ್ಲ ನಡೆಸ್ಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನಾವು ವಾಪಸ್ ದೇವಸ್ಥಾನ ಕಡೆ ಹೊರಟ್ರೆ ಅಲ್ಲಿ ಆಲ್ರೆಡಿ ಅಗ್ನಿಗುಂಡ ಅನ್ನೋದನ್ನು ಕೂಡ ಹಚ್ಚೋದಕ್ಕೆ ಶುರು ಮಾಡಿರ್ತಾರೆ. ಆ ಅಗ್ನಿಗುಂಡ ಪ್ರಿಪೇರ್ ಆಗೋ ಅಷ್ಟರಲ್ಲಿ ಬೆಳಗಿನ ಜಾವ 4 ಇಲ್ಲ 4:15 ಹತ್ರ ಆಯ್ತಾ ಬಂದಿರುತ್ತೆ. ಆಮೇಲೆ ಅಗ್ನಿಗುಂಡನ ತುಳಿಯೋದಕ್ಕೆ ಶುರು ಮಾಡ್ತಾರೆ. ಅಗ್ನಿಗುಂಡ ಅಂದರೆ ಬೆಂಕಿ ಕೆಂಡಗಳ ಮೇಲೆ ನಡೆಯತಕ್ಕಂಥದ್ದು. ಅಲ್ಲಿ ಎಲ್ಲರೂ ನಡೆದು ಮುಗ್ದಾದ್ಮೇಲೆ ಆ ಬೆಂಕಿ ಮೇಲೆ ಈ ನಮ್ಮ ಮಂಡಲ ಪೂಜೆ ಅನ್ನೋದು ಮುಗಿಯುತ್ತೆ. ಇದಿಷ್ಟು ನಮ್ಮ ಊರಿನ ಮಂಡಲ ಪೂಜೆ ಬಗ್ಗೆ.